ಭೀಮಣ್ಣ ನಾಯ್ಕ ಅವರು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು, ನಮ್ಮ ಎಲ್ಲ ಶಾಸಕರು ಕೂಡ ಹೆಬ್ಬಾರಾದಿಯಾಗಿ ಎಲ್ಲ ನನ್ನ ಗಮನವನ್ನು ಸೆಳೆದಿದ್ದಾರೆ. ಸೊ ಆ ದೃಷ್ಟಿಯಿಂದ ಎಲ್ಲ ನಮ್ಮ ಯಾರು ಬಡವರು, ರೈತರು 3 ಎಕರೆ ಒಳಗಡೆ ಯಾರು ಅದನ್ನ ಜಮೀನನ್ನ ಒತ್ತುವರಿ ಮಾಡಿಕೊಂಡು ಬದುಕ್ತಾ ಇದ್ದಾರೆ, ಅವ್ರಿಗೆ ರಕ್ಷಣೆ ಕೊಡಬೇಕಾದ್ದು ನಮ್ಮ ಪಕ್ಷದ ಸರ್ಕಾರ ಇದಕ್ಕೆ ಬದ್ಧವಾಗಿದೆ. ಯಾಕೆಂದ್ರೆ ಇದು ನಮ್ಮ ಆಕ್ಟ್, ಇದು ನಾವು ಮಾಡಿದಂತ ಟ್ರೈಬಲ್ಸ್ಗೆ ಅವಕಾಶ ಇದೆ 25 ವರ್ಷಕ್ಕೆ, ಬೇರೆಯವ್ರಿಗೆ 75 ವರ್ಷಕ್ಕೂ 3 ತಲೆಮಾರು ಅಂತೇಳಿ ಈಗಾಗಲೇ ಅದಕ್ಕೆ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಮಿಕ್ಕಿದ್ದು ಏನ್ ನಮ್ಮ ಸ್ನೇಹಿತರು ನದಿ ಜೋಡಣೆ ಬಗ್ಗೆ ಹೇಳಿದ್ರು, ಅದು ನಾನು ಡೆಲ್ಲಿಲಿ ಮೊನ್ನೆ ತಾನೇ ಮೀಟಿಂಗ್ ನಾನು ಅಟೆಂಡ್ ಮಾಡ್ಕೊಂಡಿದ್ದೀನಿ. ಅದ್ರ ಬಗ್ಗೆ DPR ತಯಾರು ಮಾಡ್ಲಿಕ್ಕೆ, ಇದು ಇಂಟರ್ ಸ್ಟೇಟ್ ಅಲ್ಲ, ಇದು ನಮ್ಮಲ್ಲೇ ಇರೋಂತ ಒಂದು ವಿಚಾರ ಇದು. ಸೊ ಅದಕ್ಕೆ ಈಗಾಗಲೇ ನಾನು ಇದಕ್ಕೆ DPR ತಯಾರು ಮಾಡ್ಲಿಕ್ಕೆ ನಾನು ನಮ್ಮ ಚೀಫ್ ಇಂಜಿನಿಯರ್ಗೆ ಅನುಮತಿ ಕೊಟ್ಟು ಅವತ್ತು ನಾವು ಸಿಗ್ನೇಚರ್ ಕೂಡ ನಾವು ಮಾಡಿದ್ದೇವೆ. ಎಷ್ಟು ನಮ್ಮ ನೀರನ್ನ ನಾವು ಉಪಯೋಗಿಸ್ಕೊಳ್ಳಿಕ್ಕೆ ಸಾಧ್ಯನೋ, ಎಷ್ಟು ಇದನ್ನ ಸಹಾಯ ಮಾಡ್ಲಿಕ್ಕೆ ಸಾಧ್ಯನೋ, ಅದೇನು ಕೇಂದ್ರ ಸರ್ಕಾರ ಕೂಡ 90-10 ಅಲ್ಲಿ 90% ಅವ್ರು ಹಾಕ್ತಾರೆ, 10% ನಾವು ಹಾಕ್ತಿವಿ. ಆ ಒಪ್ಪಂದ ಕೂಡ ನಾವು ಮಾಡಿಕೊಂಡು ನಮ್ಮ ರಾಜ್ಯದ ಅನೇಕ ಬೇಡಿಕೆಗಳನ್ನ ಅವರು ಮುಂದೆ ಇಟ್ಟು ಈಗಾಗಲೇ ನಮ್ಮ ಕೇಂದ್ರದ ಮಂತ್ರಿ ಅದಕ್ಕೆ ಮೀಟಿಂಗ್ ಕರೆದು ನಾನು ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದೆ. ವಿರೋಧ ಇದೆ ಸರ್, ಇಲ್ಲಿ ಸ್ಥಳೀಯ ಶಾಸಕರು ಕೂಡ ವಿರೋಧ ಇದೆ. ಯಾರು ವಿರೋಧ ಮಾಡ್ತಾರೋ ಬಿಡ್ತಾರೋ ಅದು ಮುಖ್ಯ ಅಲ್ಲ. ನಮ್ಮ ಜನರಿಗೆ ಅನುಕೂಲ ಆಗ್ಬೇಕು, ರೈತರಿಗೆ ಅನುಕೂಲ ಆಗ್ಬೇಕು, ಜೊತೆಗೆ ಅಂಡರ್ ಗ್ರೌಂಡ್ ಅನುಕೂಲ ಆಗ್ಬೇಕು, ನೀರು ವೇಸ್ಟ್ ಆಗ್ಬಾರ್ದು. ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ವಿರೋಧಗಳು ವ್ಯಕ್ತಪಡಿಸ್ತಾರೆ. ಯಾರಿಗೆ ಏನೇನು ಲಾಸ್ ಆಗ್ತದೆ, ಅದಕ್ಕೆ ಯಾವ ರೀತಿ ಕಾಂಪನ್ಸೇಟ್ ಮಾಡ್ಬೇಕು, ಕಾನೂನಲ್ಲಿ ಅವಕಾಶ ಇದೆ, ಅವಕಾಶ ಮಾಡೇ ಮಾಡ್ತೀವಿ. ಒಂದು ರೋಡ್ ಅಗಲ ಮಾಡಿದ್ರು ವಿರೋಧ ಮಾಡ್ತಾರೆ, ಒಂದು ಕಾರ್ಖಾನೆ ತಂದ್ರು ವಿರೋಧ ಮಾಡ್ತಾರೆ, ಏನೇ ಮಾಡಿದ್ರು ಒಂದು ಬ್ರಿಡ್ಜ್ ಕಟ್ಟಿದ್ರು ವಿರೋಧ ಮಾಡ್ತಾರೆ. ಯಾವ ಗ್ಯಾರಂಟಿ ತೆಗೆದುಕೊಂಡ್ರು ಗ್ಯಾರಂಟಿಗೂ ಎಷ್ಟು ವಿರೋಧ ಮಾಡ್ತಾ ಇದ್ರು. ಈಗೆಲ್ಲರೂ ಇಸ್ಕೊಳ್ತಾ ಇಲ್ವಾ? ಈ ಗ್ಯಾರಂಟಿ ಎಲ್ಲ ಕೊಟ್ಬಿಡ್ಲಿ ವಾಪಸ್ಸು, ವಿರೋಧ ಮಾಡ್ತಿದ್ದವ್ರು ಪಾರ್ಟಿಯವರೆಲ್ಲ ಕೊಟ್ಬಿಡ್ಲಿ ವಾಪಸ್ಸು, ನಮ್ಗೆ ಬೇಡ ಅಂತ ಹೇಳಿ ವಿರೋಧ ಮಾಡ್ತಾರೆ. ಆಮೇಲೆ ಒಂದು ಬ್ರಿಡ್ಜ್ ಇನಾಗ್ರೇಷನ್ ನಾನು ಬಂದ್ ಮಾಡ್ಬೇಕಾಯ್ತು, ಬಹಳ ವರ್ಷದಿಂದ ಇತ್ತು. ಸಾಯಂಕಾಲ ಮಾಡೋದ್ ಬೇಡ ಅಂತೇಳಿ ಇನ್ನೊಂದ್ ದಿನ ಪ್ರತ್ಯೇಕವಾಗಿ ಬಂದು ಬ್ರಿಡ್ಜ್ ಏನು ನಮ್ಮ MLA ಸಾಹೇಬ್ರು ಹೇಳ್ತಾ ಇದಾರೆ, ಅದನ್ನ ಇನ್ನೊಂದ್ ದಿನ ಬಂದು ಕೆಲವು ಉದ್ಘಾಟನಾ ಕಾರ್ಯಕ್ರಮಗಳಿದೆ, ಬಂದು ನಾನು ನಡೆಸ್ತೇನೆ. ಇಡೀ ಜಿಲ್ಲೆಯಲ್ಲಿ 5 ಜನ ಶಾಸಕರು ಕೂಡ ಒಟ್ಟಾಗಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಹೆಬ್ಬಾರ್ ಅವರು ಸೇರಿ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮ್ಮ ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿ ಈ ಜಿಲ್ಲೆಯಿಂದ ರಾಜ್ಯದ ಜನತೆ ಕೊಟ್ಟಿದ್ದಾರೆ, ನಾವು ಕೂಡ ಸರ್ಕಾರ ಅವ್ರಿಗೆ ಕೊಡ್ತಾ ಇದ್ದೀವಿ. ನಾನು ಅದನ್ನ ನೋಡ್ತೇನೆ, ಅದು ಕೆಲವೇನೋ ಇಶ್ಯೂಸ್ ಇರ್ತದೆ. ಇವತ್ತು ಮಾಡ್ಬೇಕು ಅಂತಿತ್ತು, ಅದೇ ತಾನೇ ಹೇಳ್ತಾ ಇರೋದು. ಅಲ್ಲ, ಇದು ಮೊದಲು 45 ವರ್ಷ ಕಟ್ಟಿಲ್ಲ ಮಾರೆ. ಆಯ್ತು, ಇರ್ಲಿ ಬಿಡಿ. 45 ವರ್ಷನೇ ಕಾದಿದ್ದೀರಂತ ಜಿಲ್ಲೆಗೆ 2 ಸಲ ಭೇಟಿ ನೀಡಿದ್ದೆ ಸರ್. ಜಿಲ್ಲೆಗೆ 2 ಸಲ, ಅತಿ ಚಿಕ್ಕ ಅವಧಿಯಲ್ಲಿ ಜಿಲ್ಲೆಗೆ 2 ಸಲ ನಿಮ್ಮನ್ನ ಭೇಟಿ ಮಾಡಂತ ಅವಕಾಶ ಸಿಕ್ಕಿದೆ. ಸೂಚನೆ ಇದೆ ಸರ್. ಟೂರಿಸಂ ಸಂಬಂಧಪಟ್ಟಂತೆ ನೀವು ಜನವರಿ 10ಕ್ಕೆ ಸಭೆ ಕರೆದಿದ್ದೀರಿ. ಆದ್ರೆ ಕರಾವಳಿಯಲ್ಲಿ ಟೂರಿಸಂ ಅನ್ನ ಅಭಿವೃದ್ಧಿ ಮಾಡಿ ಕೇರಳ ಮತ್ತು ಗೋವಾದಲ್ಲಿ ಇರ್ತಕ್ಕಂಥ CRZ ರಿಲ್ಯಾಕ್ಸೇಷನ್ ನಮ್ಮಲ್ಲಿ ಇಲ್ಲ. ಅದು ಕೇಂದ್ರ ಸರ್ಕಾರ ಮಾಡಬೇಕಾದ ಕೆಲಸ. ಅದನ್ನು ಮಾಡದಲ್ಲೇ ನೀವು ಉದ್ಯಮಿಗಳ ಸಭೆ ಕರೆದು ಏನು ಪ್ರಯೋಜನ? ಈಗ ನೀವು ಸರ್ಕಾರ, ನಾ ಸರ್ಕಾರ, ನಾವು ಪರಿಹಾರ ಹುಡುಕೋಕೆ ನಮ್ಗೆ ಮಾರ್ಗ ಇದೆ. CRZ ವಿಚಾರ ಇರ್ಬೋದು, ಬೇರೆ ವಿಚಾರ ಇರ್ಬೋದು, ಬೇರೆ ತಮಿಳುನಾಡಿನಲ್ಲಿ ಇರ್ಬೋದು, ಕೇರಳ ಇರ್ಬೋದು, ಗೋವಾ ಇರ್ಬೋದು, ಏನ್ ಪದ್ಧತಿ ಇದೆ ಅದೇ ಪದ್ಧತಿಗೆ ಹೋಗ್ಬೇಕು ಅಂತೇಳಿ ನಾವು ಕೇಂದ್ರ ಸರ್ಕಾರದ ಮೇಲೆ ಅದ ಅನುಮತಿಗೆ ನಮ್ಗೆ ಆದಂತ ಕೆಲವು ಲಿಮಿಟೇಷನ್ಸ್ ಇದೆ, ಅದೆಲ್ಲ ಚರ್ಚೆ ಮಾಡ್ತಾ ಇದೀವಿ. ನಮ್ಮ ಕೇಂದ್ರ ಸರ್ಕಾರ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಅದಕ್ಕೆ ನಾನು ಆಹ್ವಾನ ಕೊಡ್ತಾ ಇದ್ದೀನಿ. ಗೊತ್ತಾಯ್ತಾ? ಈಗ ನಾನು ಗೋವಿಂದ ಬರ್ಬೇಕಾದ್ರೆ ನಾನು ನೋಡ್ಕೊಂಡ್ ಬಂದಿದ್ದೀನಿ, ಅಲ್ಲಿಗೆ ಒಂದು ಕರ್ನಾಟಕಕ್ಕೆ ಒಂದು ಮಾಡಕ್ ಸಾಧ್ಯ ಇಲ್ಲ.
ಮಾಡಕ್ ಆಗಲ್ಲ. ಏನ್ ಕಾನೂನು ಚೌಕಟ್ಟಿನಲ್ಲಿದೆ ಅದಕ್ಕೆ ಯಾವ ರೀತಿ ನಾವು ನಮ್ಮ ಏನು ರಕ್ಷಣೆ ಮಾಡಬೇಕು ಆ ಸಮುದ್ರದ ತೀರದಲ್ಲಿ, ಅದೇನು ಅವರು ಮಾರ್ಗದರ್ಶನ ಏನ್ ಹೇಳ್ತಾರೆ, ಏನ್ ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ನ ಇಟ್ಟು ನಾವು ಮಾಡ್ತೇವೆ. ನೋಡಪ್ಪ, ಶರಾವತಿ ಪಂಪ್ ಸ್ಟೋರೇಜ್ ಇಂದ ನಾನು ಹೋಗಿ ಹಿಂದೆ ಪವರ್ ಮಿನಿಸ್ಟರ್ ಆಗಿದ್ದೆ, ನಾನು ಹೋಗಿ ನೋಡ್ಕೊಂಡು ಬಂದಿದ್ದೆ. ಎಲ್ಲಿ ನೋಡಿದ್ದೆ ನಾನು ಜರ್ಮನಿಗೂ ಸ್ವಿಟ್ಜರ್ಲ್ಯಾಂಡ್ ಮಧ್ಯದಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಶರಾವತಿ ಪಂಪ್ ಸ್ಟೋರೇಜ್ ಇಂದ ಯಾರು ಏನು ತೊಂದರೆ ಆಗಿಲ್ಲ. ಜಸ್ಟ್ ಒಂದು 100-200 ಎಕರೆಯಲ್ಲಿ ಒಂದು ಸ್ಟೋರೇಜ್ ಪಾಯಿಂಟ್ ಮಾಡ್ತಾರೆ ಅಷ್ಟೇ. ಸ್ಟೋರೇಜ್ ಪಾಯಿಂಟ್ ಮಾಡಿ ವಾಪಸ್ ನೀರನ್ನ ಅಲ್ಲಿಗೆ ಪಂಪ್ ಮಾಡ್ತಾರೆ. ಪಂಪ್ ಮಾಡೋದು ಬಹಳ ಸರಳತೆಯಿಂದ ಇಡೀ ಶರಾವತಿಯಿಂದ ಎಷ್ಟು ನಮ್ಗೆ ಉತ್ಪಾದನೆ ಆಗ್ತಾ ಇದೆಯೋ ಅಷ್ಟಾರು ಅದು ಸುಮ್ಮನೆ ಕಡಿಮೆ ಆಗ್ಬೋದು. ಅದೇ ದರದಲ್ಲಿ ಇನ್ನ ಸ್ವಲ್ಪ ಜಾಸ್ತಿ ಆಗ್ಬೋದು ಅಷ್ಟೇ. ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಆಸ್ತಿ ಆಗುವಂತ ಒಂದು ಯೋಜನೆ ಅದು. ಅದರಿಂದ ಅದೇನು ಯಾರು ವಿರೋಧ ಮಾಡೋಂತ ಒಂದು ಅವಶ್ಯಕತೆ ಇಲ್ಲ. ನೀವು ಆಂಧ್ರಾಗೆ ಹೋಗಿ ನೋಡಿ ಯಾವ ರೀತಿ ಮಾಡಿದ್ದಾರೆ. ಮೊದಲು ಶ್ರೀಶೈಲಲ್ಲಿದೆ, ಇನ್ನ ನಾವು ಇನ್ನೊಂದು ಬೆಳಗಾಂ ಹತ್ರ ಒಂದು ಅನುಮತಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಸೊ ಇದು ಬಹಳ ವಿಶೇಷವಾದಂತಹ ಯೋಜನೆ, ವಿದ್ಯುತ್ ಶಕ್ತಿ ಯೋಜನೆ. 20,000 ಕೋಟಿ ರೂಪಾಯಿ ಈಗ ಫ್ರೀ ಕೊಡ್ತಾ ಇದ್ದೀವಿ. 20,000 ಕೋಟಿ ರೂಪಾಯಿ ಪಂಪ್ ಸೆಟ್ ರೈತರಿಗೆ ಫ್ರೀ ಕೊಡ್ತಾ ಇದ್ದೀವಿ. ಈಗ ಜೊತೆಗೆ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಅಲ್ಲಿ 3,000 ಕೋಟಿ ರೂಪಾಯಿ ವರ್ಷಕ್ಕೆ ದುಡ್ಡನ್ನ ಕಟ್ಟಬೇಕೀಗ, ಎಲ್ಲ ಪಂಪ್ ಸ್ಕೀಮ್. ಆಮೇಲೆ ಈಗ ಎಲ್ಲರಿಗೂ 200 ಯೂನಿಟ್ ಫ್ರೀ ಕೊಡ್ತಾ ಇದೀವಿ. ಇದೆಲ್ಲ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಎಲ್ಲ ಸಹಕಾರ ಕೊಡೋದು, ವಿರೋಧ ಮಾಡೋದು ಮಾಡ್ತಾರೆ, ಏನ್ ತೊಂದರೆ ಇಲ್ಲ, ಪ್ರತಿಭಟನೆಗಳು ಮಾಡ್ತಾರೆ. ಹಂಗಂತ ನಾವು ಅಭಿವೃದ್ಧಿ ಕೆಲಸಗಳನ್ನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜನರ ಕಲ್ಯಾಣಕ್ಕೋಸ್ಕರ ಆ ಯೋಜನೆಗಳನ್ನ ನಾವು ಮಾಡ್ತೇವೆ. ಸರ್, ಈಗ ಈಗ ಬಜೆಟ್ಗೆ ಎಲ್ಲಾ ಪ್ರಿಪರೇಷನ್ ಅನ್ನ ಮಾಡ್ಕೊಂತಿದ್ದಾರೆ ಸರ್. ಈಗ ಜನವರಿದಲ್ಲೇ ಮಾಡ್ಬೇಕು ಅಂತ, ಜನವರಿ ಆದ ತಕ್ಷಣ ಏನೋ ಶುಭ ಸುದ್ದಿ DK ಅವರು ಮುಖ್ಯಮಂತ್ರಿ ಆಗ್ತಾರ ಪವರ್ ಶೇರಿಂಗ್ ವಿಚಾರದಲ್ಲಿ? ಈಗ ನಿಮ್ಗೇನಾದ್ರು ಹೇಳಿದೀವ ನಾವು? ನಿಮ್ಮ ಹತ್ರನೂ ಮಾತಾಡಿಲ್ಲ, ಯಾರ ಹತ್ರನೂ ಮಾತಾಡಿದ್ರು. ಬರೀ ನೀವು ಸೃಷ್ಟಿ ಮಾಡ್ತಿರಂತ ಒಂದು ವಿಚಾರ ಅಷ್ಟೇ, ನಮ್ಮದು ಯಾವ್ದು ಇಲ್ಲ. ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತ 4-5 ತಿಂಗಳಿಂದ CM ಅವರು ಹೇಳ್ತಾನೆ ಇದ್ದಾರೆ. ಬಟ್ ಅದು ಆಗ್ತಾನೆ ಇಲ್ಲ ಅನ್ನೋದ್ರ ಬಗ್ಗೆ ನಿನ್ನೆ ಅವರು ದೇಶಪಾಂಡೆ ಅವರು ಹೇಳಿದ್ರು. ಸರ್, ಏನಾದ್ರು ಮತ್ತೆ ಸಚಿವ ಸಂಪುಟದ ವಿಸ್ತರಣೆ? ದೇಶಪಾಂಡೆ ಅವರು ಹಿರಿಯರಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ಅವ್ರ ಹತ್ರ ನೀವೇ ಮಾತಾಡಿದ್ರೆ ಬಹಳ ಒಳ್ಳೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.